ಹರೇ ಕೃಷ್ಣ. ಅಧ್ಯಾಯ 3 ಶ್ಲೋಕ. ಲೋಕೇಸ್ಮಿನ ದ್ವಿವಿಧ ನಿಷ್ಠಾ ಪುರಾ ಪ್ರೋಕ್ತ ಮಯಾನಗ ಜ್ಞಾನಯೋಗೇನ ಸಾಖ್ಯಾನಂ ಕರ್ಮಯೋಗೇನ ಯೋಗಿನಂ. ಈ ಶ್ಲೋಕನ ದೇವೋತ್ತಮ ಪರಮಪುರುಷನಾದಂಥ ಕೃಷ್ಣ ಅರ್ಜುನನಿಗೆ ಹೇಳ್ತಾರ. ಪಾಪರಹಿತನಾದಂಥ ಅರ್ಜುನನೇ ಇಲ್ಲಿ ಆತ್ಮ ಸಾಕ್ಷಾತ್ಕಾರವನ್ನು ಪಡಿಬೇಕು ಅಂತಂದ್ರೆ 2 ಬಗೆಯ ಮನುಷ್ಯರು ಪ್ರಯತ್ನಿಸ್ತಾರ. ಒಂದು ಜ್ಞಾನಯೋಗ, ಇನ್ನೊಂದು ಕರ್ಮಯೋಗದರ ಮುಖಾಂತರ. ಅಂದ್ರೆ ಸಂಖ್ಯಾಯೋಗ ಅಥವಾ ಜ್ಞಾನಯೋಗದೊಳಗೆ ಜನರು ಆತ್ಮ ಮತ್ತು ಜಡ ವಸ್ತುಗಳ ಬಗ್ಗೆ ವಿಶ್ಲೇಷಣಾತ್ಮಕವಾದಂತಹ ಅಧ್ಯಯನವನ್ನು ಮಾಡ್ತಾರೆ. ಅದೇ ಅಧ್ಯಾಯ 2 39ನೇ ಶ್ಲೋಕ ಮತ್ತು 61ನೇ ಶ್ಲೋಕದೊಳಗೆ ಕೃಷ್ಣ ಏನು ಬೋಧಿಸ್ತಾರ ಅಂತಂದ್ರೆ, ಕೃಷ್ಣ ಪ್ರಜ್ಞೆ ನಾವು ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಕರ್ಮ ಬಂಧನದಿಂದ ಯಾವ ರೀತಿ ಮುಕ್ತಿಯನ್ನು ಪಡಿಬೇಕು ಅನ್ನೋದನ್ನು ವಿವರಿಸ್ತಾರ. ಅದೇ ಮುಂದುವರೆದು 61ನೇ ಶ್ಲೋಕದೊಳಗೆ ಕೃಷ್ಣ ಹೇಳ್ತಾರ ಯಾವ ರೀತಿ ನಾವು ಕೃಷ್ಣ ಪ್ರಜ್ಞೆನ ಇಟ್ಕೊಂಡು ನಮ್ಮ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋಬಹುದು, ಮುಕ್ತಿಯನ್ನು ಪಡಿಬಹುದು ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಡ್ತಾರ. ಇನ್ನೂ ಸರಳವಾಗಿ ವಿವರಿಸಬೇಕು ಅಂತಂದ್ರೆ 2 ಬಗೆಯ ಮಾರ್ಗಗಳು ಬರ್ತಾವೆ. ಒಂದು ಜ್ಞಾನಯೋಗ ಅಥವಾ ಸಂಖ್ಯಾಯೋಗ, ಇನ್ನೊಂದು ಕರ್ಮಯೋಗ. ಜ್ಞಾನಯೋಗದೊಳಗೆ ಜನರು ಕೇವಲ ವಿವೇಕ, ಚಿಂತನೆ ಮತ್ತು ಆತ್ಮ ಪರಿಶೀಲನೆಯ ಮುಖಾಂತರ ಮುಕ್ತಿಯನ್ನು ಪಡಿತಾರೆ. ಇಲ್ಲಿ ಅವರು ಕರ್ಮವನ್ನು ಮಾಡೋದಿಲ್ಲ. ಅವರು ತಮ್ಮ ಆಸಕ್ತಿ ಮತ್ತು ಅಹಂಕಾರವನ್ನು ತೊರೆದು ಕೇವಲ ಜ್ಞಾನದ ಮುಖಾಂತರ ಯಾವ ರೀತಿ ಮುಕ್ತಿಯನ್ನು ಪಡಿಬೇಕು ಅಂತ ವಿಚಾರಿಸ್ತಾರೆ. ಹೇಗೆ ಅಂತಂದ್ರೆ, ನಾನು ಯಾರು, ಇದು ಶಾಶ್ವತನ ಅನ್ನೋ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನ ಕಂಡುಕೊಳ್ಳೋ ಮುಖಾಂತರ ಅವರು ಮುಕ್ತಿಯನ್ನು ಪಡಿತಾರೆ. ಇನ್ನು ಕರ್ಮಯೋಗ, ಅದರ ಹೆಸರೇ ಸೂಚಿಸುವಂತೆ ಜನರು ಸಮಾಜದಲ್ಲೇ ಬದುಕಿ ತಮ್ಮ ಕರ್ತವ್ಯಗಳನ್ನು ಪಾಲಿಸುತ್ತಾ ಕೆಲಸಗಳಲ್ಲಿ ಫಲವನ್ನು ಅಪೇಕ್ಷಿಸದೆ ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರ ಹೋರಾಡ್ತಾರೆ. ಅಂತಂದ್ರೆ ಸರಳವಾಗಿ ಕೃಷ್ಣ ಏನು ಹೇಳೋಕೆ ಹೊರಟಿದಾರ ಅಂತಂದ್ರೆ, ಯಾರೂ ಸನ್ಯಾಸಿಗಳಾಗಬೇಕಾಗಿಲ್ಲ, ಎಲ್ಲರೂ ತತ್ವಜ್ಞಾನಿಗಳಾಗಬೇಕಾಗಿಲ್ಲ, ನಮ್ಮ ಸ್ವಭಾವದ ವಿರುದ್ಧ ನಡೆಯೋದು ಧರ್ಮವಲ್ಲ ಅನ್ನೋ ಒಂದು ಬೋಧನೆಯನ್ನು ಕೊಡ್ತಾರೆ. ಹಾಗಿದ್ರೆ ಮುಂದೇನಾಯಿತು ಅನ್ನೋದನ್ನು ಮುಂದಿನ ಶ್ಲೋಕದೊಳಗೆ ಹೇಳ್ತೀನಿ. ನಿಮಗೂ ಭಗವದ್ಗೀತೆ ತಿಳ್ಕೊಳ್ಳುವಂಥ ಆಸಕ್ತಿ ಇತ್ತು ಅಂತಂದ್ರೆ ನನ್ನ ಪೇಜ್ನ ಫಾಲೋ ಮಾಡಿರಿ. ಹರೇ ಕೃಷ್ಣ.